ನಾವು ಇವತ್ತಿರೋದು ಗಲ್ಫ್ ಕಂಟ್ರೀಸ್ನಲ್ಲಿ ಒಂದಾದ ಸೌದಿ ಅರೇಬಿಯಾದಲ್ಲಿ. ಏನಿದು ದುಬೈಯಲ್ಲಿ ಮಳೆ, ಸೈಕ್ಲೋನ್, ಫ್ಲಡ್ ಅಂತ ಇದ್ದಾರೆ. ಸಡನ್ನಾಗಿ ನ್ಯೂಸಲ್ಲೆಲ್ಲ ಬರ್ತಾ ಇದೆ, ವೀಡಿಯೋದಲ್ಲೆಲ್ಲ ನಾರ್ಮಲ್ ಕಾಣಿಸ್ತಾ ಇದೆಯಲ್ಲ, ಅನ್ನಿಸ್ತಾ ಇದೆಯಾ? ಸೌದಿ ಬೇರೆ, ದುಬೈ ಬೇರೆನಾ? ಸಡನ್ನಾಗಿ ಅಲ್ಲಿ ಇಷ್ಟೊಂದು ಮಳೆ ಯಾಕೆ ಆಗ್ತಿದೆ? ಮರಳುಗಾಡಲ್ಲಿ ಇಷ್ಟೊಂದು ಮಳೆ ಆಗೋದಕ್ಕೆ ಕಾರಣ ಆದರೂ ಏನು? ಇದೆಲ್ಲದಕ್ಕೆ ಉತ್ತರ ವಿಡಿಯೋ ಪೂರ್ತಿ ನೋಡಿ. ಗಲ್ಫ್ ಕಂಟ್ರೀಸ್ ಅಂದರೆ ಯಾವ್ದ್ಯಾವುದು? ಮೊದಲನೇದಾಗಿ ಬಹ್ರೇನ್, ಕುವೈತ್, ಇರಾಕ್, ಒಮನ್, ಕತರ್, ಸೌದಿ ಅರೇಬಿಯಾ, UAE. ಎಲ್ಲಿ ದುಬೈ ಲೀಸ್ಟಲ್ಲೇ ಇಲ್ಲ. ಗಲ್ಫ್ ಕಂಟ್ರೀಸ್ ಅಂದರೆ ದುಬೈ ಸೇರಲ್ವಾ? ನೋಡೋಣ ಬನ್ನಿ. ನಮಸ್ಕಾರ ಕರ್ನಾಡು, ನಮ್ಮ ಮಣ್ಣು ನಮ್ಮ ಹೆಮ್ಮೆ. ನಾವು ಇವತ್ತು ಮಾತಾಡ್ತಾ ಇರೋದು ಗಲ್ಫ್ ಕಂಟ್ರೀಸ್ನ ಒಂದಾದ ಸೌದಿ ಅರೇಬಿಯಾದ ರಿಯಾದ್ ಸಿಟಿಯಿಂದ. ರಿಯಾದ್ ಇದು ಸೌದಿ ಅರೇಬಿಯಾದ ಕ್ಯಾಪಿಟಲ್ ಸಿಟಿ. ಗಲ್ಫ್ ಕಂಟ್ರೀಸ್ಲಿ ಅತಿ ದೊಡ್ಡ ರಾಷ್ಟ್ರ ಅಂದರೆ ಅದು ಸೌದಿ ಅರೇಬಿಯಾ. ಇಲ್ಲೇ ಮಕ್ಕಾ ಮದೀನದಂತಹ ಪವಿತ್ರ ಜಾಗ ಇರೋದು. ಇಲ್ಲಿ ರೆಡ್ ಮಾರ್ಕಲ್ಲಿ ಕಾಣಿಸ್ತಿರೋದು ಸೌದಿ ಅರೇಬಿಯಾ. ಗಲ್ಫ್ ಕಂಟ್ರೀಸ್ಲಿ ಇನ್ನೂ ಬೇರೆ ಎಲ್ಲ ರಾಷ್ಟ್ರಗಳಾದ ಒಮನ್, ಕುವೈತ್, ಬಹ್ರೇನ್, UAE ಎಲ್ಲ ಚಿಕ್ಕ ಚಿಕ್ಕ ರಾಷ್ಟ್ರಗಳು. ಇಲ್ಲಿ ನಾವು ಇವಾಗ ನೋಡ್ತಿರೋದೇ ದುಬೈ. ಇಲ್ಲೇ ಇವಾಗ ಮಳೆ, ಪ್ರವಾಹ, ಸೈಕ್ಲೋನ್, ಇಲ್ಲೇ ಪರಿಸ್ಥಿತಿ ಚಿಂತಾಜನಕ ಆಗಿರೋದು ಇವಾಗ. ಗಲ್ಫ್ ಕಂಟ್ರೀಸ್ಲಿ ಒಂದು ಅಭ್ಯಾಸ ಇದೆ. ರಂಜಾನ್ನ ಸಮಯದಲ್ಲಿ ವೆದರ್ ಚೆನ್ನಾಗಿರಲಿ ಅಂತ ಕ್ಲೌಡ್ ಸೀಡಿಂಗ್ ಮಾಡ್ತಾರೆ ಮಳೆಗೋಸ್ಕರ. ಸೊ ಮಳೆ ಬಂತು, ಜೊತೆಗೆ ಸೈಕ್ಲೋನ್ ಕೂಡ ಬಂದಿದೆ. ಇಷ್ಟಕ್ಕೆಲ್ಲ ಇದೇ ಕಾರಣ. ಮತ್ತು ಗಲ್ಫ್ ಕಂಟ್ರೀಸ್ ಲಿಸ್ಟಲ್ಲಿ ದುಬೈ ಹಾಕಿಲ್ಲ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE ಅಂದರೆ ಏನು? ದುಬೈ ಒಂದು ಚಿಕ್ಕ ರಾಷ್ಟ್ರ, ಆದರೆ ಎಲ್ಲರಿಗೂ ಚಿರಪರಿಚಿತ. 18th ಸೆಂಚುರಿಲಿ ಅಂತಂದರೆ 18 to 19th ಸೆಂಚುರಿಲಿ ಏನಾಗುತ್ತೆ ಅಂತಂದರೆ, ಈ ಬಹ್ರೇನ್, ಕತರ್, ಕುವೈತ್, ಒಮನ್ ಇದಕ್ಕೆಲ್ಲ ಟ್ರಾನ್ಸ್ಪೋರ್ಟೇಷನ್ ಅಥವಾ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಒಂದು ಸಿ ರೂಟ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಆ ಸಿ ರೂಟೇ ಗಲ್ಫ್ ಆಫ್ ಒಮನ್ ಮತ್ತು ಗಲ್ಫ್ ಆಫ್ ಪರ್ಷಿಯಾ. ನೀವೆಲ್ಲದನ್ನು ನೋಡ್ಬೋದು. ಈಗ ಅಲ್ಲಿ ಇರಾನ್ ಮತ್ತು ಇರಾಕ್ ಮತ್ತು ಗಲ್ಫ್ ಕಂಟ್ರೀಸ್ನ ನಡುವೆ ಇರುವಂಥ ವಾಟರ್ ಏನಿದೆ, ಅದೊಂದು ಸಮುದ್ರ, ಅರೇಬಿಯನ್ ಸಿ. ಅದನ್ನು ಉಪಯೋಗಿಸ್ಕೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇರ್ತಾರೆ. ಅದೇ ಗಲ್ಫ್ ಆಫ್ ಒಮನ್ ಮತ್ತು ಗಲ್ಫ್ ಆಫ್ ಪರ್ಷಿಯಾ. ಒಂದು ರಾಷ್ಟ್ರದಿಂದ ಮತ್ತು ಇನ್ನೊಂದು ರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ ಉಪಯೋಗಿಸ್ಕೊಳ್ಳೋದೇ ಕೊಲ್ಲಿ. ಕನ್ನಡದಲ್ಲಿ ಕೊಲ್ಲಿ ಅಂತ ಹೇಳ್ತೀವಿ, ಅದನ್ನೇ ಗಲ್ಫ್ ಅಂತಾರೆ. ಅದೇ ಈ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ ಮತ್ತು ಗಲ್ಫ್ ಆಫ್ ಪರ್ಷಿಯಾ. ಇದಕ್ಕೇ ನಮಗೆ ಅಲ್ಲಿ ಗಲ್ಫ್ ಕಂಟ್ರೀಸ್ ಅಂತ, ಈ ರೀಜನ್ ಇರುವಂಥ ಕಂಟ್ರೀಸ್ಗಳಿಗೆ ಗಲ್ಫ್ ಕಂಟ್ರೀಸ್ ಅಂತ ಹೆಸರು ಬಂದಿದ್ದು. ಮತ್ತು ದುಬೈ ಹಾಕಿಲ್ಲ ಗಲ್ಫ್ ಕಂಟ್ರೀಸ್ ಲಿಸ್ಟಲ್ಲಿ. ಏನಿದು UAE? ಇದೊಂದು ಪಾಯಿಂಟ್. ಈಗ ಮಾತಾಡೋಣ ಬನ್ನಿ. ಮತ್ತು UAE ಅಂದರೆ ಅಲ್ಲಿ ವ್ಯವಹಾರಕ್ಕೆ ಬೇರೆ ರಾಷ್ಟ್ರಗಳಿಂದ, ನೆರೆಹೊರೆ ರಾಷ್ಟ್ರಗಳಿಂದ, ಆವಾಗ ಬ್ರಿಟಿಷರು ಹೇಗೆ ನಮಗೆ ದಂಡಿಗೆ ಬರ್ತಿದ್ರು ಅದೇ ಥರ ಇವ್ರ ಮೇಲೆ ದಂಡೆದ್ದು ಬರ್ತಾಯಿದ್ರು. ಆ ಸಮಯದಲ್ಲಿ ಅಲ್ಲಿದ್ದಂಥ ಚಿಕ್ಕ ಚಿಕ್ಕ ರಾಷ್ಟ್ರಗಳು ದುಬೈ, ಅಬುಧಾಬಿ, ಶಾರ್ಜಾನ್, ಅಜ್ಮನ್, ಅಲ್ ಕುವೈನ್ ಮತ್ತು ಫುಜ್ರಾ ಇವೆಲ್ಲ ಸೇರಿ ಒಂದು ಡಿಸೈಡ್ ಮಾಡ್ತವೆ, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಾಗಿ ಓಡಾಡಬೇಕು ಅಂತ. ಆ ಸಮಯದಲ್ಲಿ ಎಲ್ಲ ಒಟ್ಟಾಗಿ ಒಂದು ಟ್ರೀಟಿನ ಇದು ಮಾಡ್ತಾರೆ. ಅದೇ ಯುನೈಟೆಡ್ ಅರಬ್ ಎಮಿರೇಟ್ಸ್. ದುಬೈ ಬೇಗ ಚೇತರಿಸ್ಕೊಳ್ಳಿ, ಮೊದಲಿನ ಪರಿಸ್ಥಿತಿಗೆ ಬರಲಿ ಅಂತ ಕೇಳ್ಕೊತಾ, ನಿಮಗಿರೋ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಲಿ ಭೇಟಿ ಮಾಡೋಣ.